ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನೀವು ನೋಡ್ತಾ ಇದ್ದೀರಾ ಸಿದ್ದು ಯೂನಿವರ್ಸ್ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಮೈ ಡಿಯರ್ ಫ್ರೆಂಡ್ಸ್, ನಾನಿವತ್ತು ಹೇಳ್ತಾ ಇರೋ ವಿಷಯ ಏನಪ್ಪ ಅಂತಂದ್ರೆ 45 ಚಿತ್ರದ ರಿವ್ಯೂ ಮಾಡವಂತೀನಿ. ಮತ್ತಾಕೆ ತಡ, ರಿವ್ಯೂನ ಕೇಳೋಣ ಬನ್ನಿ. ಫಸ್ಟು 45 ಚಿತ್ರದಲ್ಲಿ ನನಗೆ ಇಷ್ಟ ಆಗಿದ್ದು ರಾಜ್ ಬಿ ಶೆಟ್ಟಿ ಅವರ ಆ್ಯಕ್ಟಿಂಗು ಮತ್ತು ಗರುಡ ಪುರಾಣದ ಕಾನ್ಸೆಪ್ಟನ್ನು ಇದರಲ್ಲಿ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಅಂದರೆ ಮನುಷ್ಯ ಸತ್ತ ಮೇಲೆ ಅವನ ಆತ್ಮ ಏನಾಗುತ್ತೆ, ಏನೆಲ್ಲ ಕಷ್ಟನ ಅನುಭವಿಸುತ್ತೆ ಅನ್ನೋದನ್ನು ಈ ಚಿತ್ರದಲ್ಲಿ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಮನುಷ್ಯ ಸತ್ತ ಮ್ಯಾಗ ಅವನ ಆತ್ಮ ಏನೆಲ್ಲ ಕಷ್ಟನ ಅನುಭವಿಸುತ್ತೆ ಅನ್ನೋದನ್ನು ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೊಬೇಕು. ಇನ್ನು ಸಿನಿಮಾದಲ್ಲಿ ಶಿವಣ್ಣ ಮತ್ತು ಉಪೇಂದ್ರ ಅವರು ವಿಶೇಷ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ ವಿಶೇಷ ಪಾತ್ರಗಳು ಯಾವ್ಯಾವ ಅಂತ ಹೇಳಿ ನೋಡ್ಬೇಕಂತಂದ್ರೆ ನೀವು ಸಿನಿಮಾದಲ್ಲೇ ಹೋಗಿ ನೋಡ್ಬೇಕು, ಅಂದ್ರೆ ಅರ್ಥ ಆಗುತ್ತೆ. ಇನ್ನು ಈ ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದ್ದು ಇದರ ಕ್ಲೈಮ್ಯಾಕ್ಸ್ ಮಾತ್ರ ಬೆಂಕಿ ಇದೆ. ಯಾಕಂದರೆ ಯಾರೂ ಆಡಿಯನ್ಸ್ ಕೂಡ ಎಕ್ಸ್ಪೆಕ್ಟ್ ಮಾಡಿರಲ್ಲ ಅಂಥ ಕ್ಲೈಮ್ಯಾಕ್ಸು ಈ ಚಿತ್ರದಲ್ಲಿ ಇದೆ. ಶಿವಣ್ಣ ಮತ್ತು ಉಪೇಂದ್ರ ಅವರ ವಿಶೇಷ ಪಾತ್ರಗಳು ಈ ಕ್ಲೈಮ್ಯಾಕ್ಸಲ್ಲಿ ರಿವೀಲ್ ಆಕ್ಕವು. ಇಷ್ಟು ಈ ಚಿತ್ರದ ರಿವ್ಯೂ. ಮತ್ತು ಇನ್ನೊಂದು ಚಿತ್ರದ ರಿವ್ಯೂ ಒಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಧನ್ಯವಾದ, ಬಾಯ್.